ಗಂಡನ ಹೆಪ್ಸೋ ರೀತಿನ ಇದು. ಮತ್ತಿನ್ನೇಗೆ ಹೆಪ್ಸ್ಬೇಕು? ರೀ ಎದ್ದೇಳ್ರಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಎಬ್ಬಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನೀವೇನು ನೀರೆಲ್ಲ ಎರಚ್ಕೊಂಡು ಬೆಳಗ್ಗೆ ಅದನ್ನೆಲ್ಲ ಟ್ರೈ ಮಾಡಿ ನೀವು ಯಾವಾಗ ಎದೊಳಿಲ್ವೋ ಇದು ನನ್ನ ಕಟ್ಟ ಕಡೆ ಪ್ರಯತ್ನ ಅಂತ ಮಾಡಿದೆ. ಗಂಟೆ ಆಲ್ರೆಡಿ 8 ಆಗಿದೆ ಗೊತ್ತಾ? ಸೊ ಎಲ್ಲದಕ್ಕೂ ನೀವೇ ಕಾರಣ. ಮಾಡೋದೆಲ್ಲ ಮಾಡಿ ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಬೇಡಿ. ದಿಸ್ ಇಸ್ ನಾಟ್ ಫೇರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ಮ್ಯಾರೇಜ್. ಏನು ಯಾರಾದ್ರೂ ನಿಮ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರಾ? ಸಾವಧಾನ್ ವಿಶ್ರಾಮ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ ಕರ್ಣ? ಹಾಗೇನಿಲ್ಲ, ಕಷ್ಟ ಸುಖ ಮಾತಾಡ್ಕೊತಿದ್ವಿ. ಏನು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಡಾರ್ಲಿಂಗ್, ನೀನು ನಿನ್ನ ಹೃದಯನ ಗಟ್ಟಿ ಮಾಡ್ಕೊಂಡು ಈ ವಿಷಯನ ಕೇಳಿಸ್ಕೊ. ಏನಾಯ್ತು? ಏನಾದರೂ ಪ್ರಾಬ್ಲಮಾ? ಅದು ನೀವು ನೆಮ್ಮದಿಯಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ನಾವು ಅಂದ್ಕೋತೀವಿ. ಆದ್ರೆ ಏನ್ ಮಾಡೋದು, ಎಲ್ಲ ನಮ್ಮ ಕೈಯಲ್ಲಿ ಇಲ್ವಲ್ಲ. ಬಂಗಾರಿ ಟೆನ್ಷನ್ ಕೊಡ್ಬೇಡ, ಏನು ವಿಷಯ ಅಂತ ಹೇಳು. ಅದು ಅದು ಮೂರ್ಛಿಡೆ ಫೋನ್ ಮಾಡಿದ್ಲು. ಅಜ್ಜಿ ಏನಾಯ್ತು? ಅಕ್ಕ ಆರಾಮಾಗಿದ್ದಾಳೆ ತಾನೆ? ಎಲ್ಲರೂ ಆರಾಮಾಗಿದ್ದಾರೆ, ಆದ್ರೆ ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ಲು. ಅಂದ್ರೆ ಆಷಾಢ ಮಾಸ ಶುರುವಾಗ್ತಾ ಇದೆಯಲ್ಲ, ಶುರು ಆದ್ರೆ ಅದು ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು ಆಷಾಢ ಮಾಸದಲ್ಲಿ ಒಟ್ಟಿಗೆ ಇರೋ ಹಾಗಿಲ್ಲ. ಅದಕ್ಕೆ ನಿಧಿನ ತವ್ರ ಮನೆಗೆ ಕಳಿಸ್ಕೊಡ್ಬೇಕಾಗುತ್ತೆ. ಯಾರು ಹೇಳಿದ್ದು? ಇದು ತುಂಬಾ ದೊಡ್ಡ ಅನ್ಯಾಯ. ಐ ಅಪೋಸ್ ದಿಸ್. ಏನು ಅನ್ಯಾಯ? ಇವೆಲ್ಲ ಪಾಲನೆ ಮಾಡಬೇಕಾಗಿರುವಂಥ ಶಾಸ್ತ್ರಗಳು. ಅಯ್ಯೋ ಅಮ್ಮ, ನಿಮ್ಗೇನೂ ಗೊತ್ತಾಗಲ್ಲ ನೋಡಿ. ನೀವು ಹೇಳಿದೆಲ್ಲ ಕೇಳ್ತೀನಿ. ಇಲ್ಲಿ ತನಕ ಒಂದು ವಿಷಯಕ್ಕೂ ಇಲ್ಲ ಅಂದಿಲ್ಲ ತಾನೇ. ಆದ್ರೆ ಇದನ್ನ ಮಾತ್ರ ಒಪ್ಪಕ್ಕಾಗಲ್ಲ. ಅಲೋ, ನೀನ್ ತಿಪ್ರಲಾಗ ಹಾಕಿದ್ರು ಆಷಾಢ ಮಾಸದಲ್ಲಿ ನೀವಿಬ್ರು ಒಟ್ಟಿಗೆ ಇರೋ ಹಾಗಿಲ್ಲ. ಯಾವ ಶಾಸ್ತ್ರ ಅದು? ಯಾಕೆ ಮಾಡಬೇಕು? ಈಗ ಜಸ್ಟ್ ಹಳಿ ಶಾಸ್ತ್ರ ಮುಗಿಸ್ಕೊ ಬಂದಿದ್ದೀವಿ, ಈಗ ದೂರ ಮಾಡೋ ಏನು ಲಾಜಿಕ್ಕು ಹೇಳಿ ನನಗೆ. ಈ ತಿಂಗಳಲ್ಲಿ ಗಂಡ ಹೆಂಡತಿ ಜೊತೆಯಾಗಿದ್ರೆ ಆಮೇಲೆ ಬೇಸಿಗೆ ಟೈಮಲ್ಲಿ ಮಗು ಹೆರೋದಾಗುತ್ತೆ. ಅದರಿಂದ ತಾಯಿ ಮಗುಗೆ ಕಷ್ಟ ಆಗುತ್ತೆ ಅಂತ ಮಾಡಿರೋ ಶಾಸ್ತ್ರ ಕಣೋ ಇದು. ಕಮಾನ್ ಅಮ್ಮ, ನಾವಿಬ್ರು ಡಾಕ್ಟರ್ಸು. ಈ ಥರ ಏನೇ ಸಮಸ್ಯೆ ಆದ್ರೂ ನಾವು ನೋಡ್ಕೋತೀವಿ. ಈಗೆಲ್ಲ ಹೇಳ್ಬೇಡಿ ಪ್ಲೀಸ್. ಅಯ್ಯೋ, ಜಸ್ಟ್ 1 ಮಂತ್ ಡಾರ್ಲಿಂಗ್, ಯಾಕೆ ಹೀಗಾಡ್ತಿದ್ಯಾ? 30 days, 30 ದಿನ. ನಿಂಗೆ ಜಸ್ಟ್ 30 ಡೇಸಾ? ನೋ, ಇದೆಲ್ಲ ಒಪ್ಪಕ್ಕಾಗಲ್ಲ. ಇದೇರೆ ನೀವು ಇಲ್ಲ ಅಂತ ಹೇಳ್ಬಿಡಿ. ನಿಧಿ, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ. ಇವ್ನ ಮಾತು ಕೇಳ್ಬೇಡ. ಹಾ, ಆದ್ರೂ ಇವ್ರಿಗೆ ನೋವು ಮಾಡಿ ಹೋಗೋದಕ್ಕೆ ನನಗೆ ಮನ್ಸಾಗ್ತಿಲ್ಲ. ನೋಡಿ, ನಿಮ್ಮಿಬ್ರು ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಹಿರಿಯರು ಮಾಡಿದಾರಲ್ಲ ಈ ಸಂಪ್ರದಾಯ ಇದೆಲ್ಲ, ಅದನ್ನೆಲ್ಲ ನಾವು ಪಾಲಿಸ್ಬೇಕಾಗತ್ತೆ. ನೋಡಮ್ಮ, ಒಂದ್ ವೇಳೆ ನಾನು ಸುಮ್ಮನೆ ಆದೆ ಅಂತ ಇಟ್ಕೊ, ನಿಮ್ಮ ಅಜ್ಜಿ ಸುಮ್ಮನೆ ಬಿಡ್ತಾಳ? ಕೋಲ್ ತಗೊಂಡು ಹುಡ್ಕೊಂಡು ಬರ್ತಾಳೆ. ನೋಡಿ, ನೀವಿಬ್ರು ಹಾಸ್ಪಿಟ್ಲಿಗೆ ಮಾತ್ರ ಡಾಕ್ಟ್ರು, ಆದ್ರೆ ನಮಗೆ ನೀವು ಹೊಸ್ದಾಗಿ ಮದುವೆ ಆಗಿರೋ ದಂಪತಿಗಳು.
ರೂಲ್ಸ್ ಇಸ್ ರೂಲ್ಸ್. ನಿಧಿ ನೀವು ಹೊರಡಮ್ಮ. ನಿಧಿ ಹೋಗು ಅಂದೆ. ಏಯ್ ನೀನೇನೋ ನೋಡ್ತಾ ನಿಂತಿದ್ಯಾ? ಹೋಗಿ ಫ್ರೆಶ್ ಅಪ್ ಆಗು. ಈ ಕರ್ಣನ ಮೇಲೆ ಯಾರಿಗೂ ಕರುಣನೇ ಇಲ್ಲ. ರೀ ಏನಾದರೂ ಐಡಿಯಾ ಮಾಡ್ರಿ ಪ್ಲೀಸ್. ಇವತ್ತು ಹೋಗಬೇಡಿ. ಎಲ್ರು ನನ್ನನ್ನು ಕಳ್ಸೋದಕ್ಕೆ ತುದಿಗಾಲ ನಿಂತಿದ್ದಾರೆ. ನಾನು ಏನು ಪ್ಲಾನ್ ಮಾಡಲಿ? ಹಾಂ, ಜನ ಬಂದಿದೆ ಅಂತ ಹೇಳಿದ್ರೆ ಬೇಡ ಬೇಡ. ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ತಲೆನೋವು ಅಂತ ಹೇಳಿದ್ರೆ ಹಾಂ, ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಐಡಿಯಾ, ತುಂಬ ಸುಸ್ತಾಗ್ತಿದೆ, ನಾನ್ ಸ್ಟಾಪ್ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಬೆಡ್ ಮೇಲೆ ಮಲ್ಕೋಬಿಡಿ. ಹೇಗಿದೆ? ಗುಡ್ ಐಡಿಯಾ. ಬನ್ನಿ. ವೆರಿ ಬ್ಯಾಡ್ ಐಡಿಯಾ. ಕೆಳಗಡೆ ಡ್ರೈವರ್ ಕಾಯ್ತಾ ಇದ್ದಾನೆ. ನಿಮ್ ವಿದಾಯ ಭಾಷಣ ಮುಗ್ದಿದ್ರೆ ಹೊರಡ್ಬೋದು. ಬಂಗಾರಿ ಪ್ಲೀಸ್, ಇವರು ಹೋಗೋದು ಬೇಡ, ನಾಳೆ ಹೊರಡ್ಲಿ ಅಲ್ವಾ? ನೀನೆಷ್ಟೇ ಪೂಸಿ ಹೊಡೆದ್ರು ಆಗಲ್ಲ. ಬೇಗ ಕಳಿಸ್ಕೊಡು, ಬೇಗ ಬಾ. ನಮ್ಮ ಸಂಕಟ ಒಬ್ರಿಗೂ ಗೊತ್ತೇ ಆಗ್ತಿಲ್ವಲ್ಲ. ನಿಮ್ಮನ್ನ ಬಿಟ್ಟು ಹೇಗ್ರಿ ಇರಲಿ? ನನ್ನ ಕತೆನೇನು? ನಿಮ್ಮನ್ನ ಅಷ್ಟು ದಿನ ಎಲ್ಲ ಬಿಟ್ಟಿರೋದಕ್ಕೆ ನನ್ನ ಕೈಲೂ ಆಗಲ್ಲ ಮುದ್ದು. ನೀವು ಹೋಗ್ಬಿಟ್ರೆ ಒಂದೊಂದು ದಿನ ಒಂದೊಂದು ಶತಮಾನ ಥರ ಫೀಲ್ ಆಗುತ್ತೆ. ನಾಳೆ ಬೆಳಗ್ಗೆ ಎದ್ದಾಗ ಪಕ್ಕದಲ್ಲಿ ನಿಮ್ಮ ಮುದ್ದು ಮುಖ ಇರಲ್ಲ ಅಂತ ನೆನೆಸ್ಕೊಂಡ್ರೆ ಎಷ್ಟು ಪೇನ್ ಆಗ್ತಿದೆ ಗೊತ್ತಾ? ಹೃದಯ ಭಾರ ಆಗ್ಬಿಟ್ಟಿದೆ ಮುದ್ದು. ಏನ್ ಮಾಡೋದು? ಯಾಷಾಢ 1 ಸೆಕೆಂಡಲ್ಲಿ ಕಳ್ದೋಗೋ ಥರ ಮಾಡು ಅಂತ ಆ ಕೃಷ್ಣನ ಹತ್ರ ನಾನು ಬೇಡ್ಕೋತೀನಿ. ಆದರೆ ಅದಕ್ಕೂ ಮೊದಲು ನಾನೇನಾದರೂ ಮಾಡ್ತೀನಿ. ಹಲೋ ಲವ್ ಬರ್ಡ್ಸ್, ಬನ್ನಿ, ಅಲ್ಲೆಲ್ಲರೂ ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ 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 ಬನ್ನಿ. ನೋಡಿ, ಕ್ಲಿನಿಕ್ಕು ಕೆಲಸ ಅಂತ ಯಾವಾಗಲೂ ಬ್ಯುಸಿ ಇರಬೇಡಿ. ಟೈಮ್ ಊಟ ಮಾಡೋದು ಮರಿಬೇಡಿ, ಓಕೆನಾ? ನೀವು ಅಷ್ಟೇ, ಹಾಸ್ಪಿಟಲ್ಲು ಆಪರೇಷನ್ ಅನ್ಕೊಂಡು ನಿದ್ದೆ ಮಾಡದೇ ಇರಬೇಡಿ. ಆಮೇಲೆ ಯಾವಾಗಲೂ ಕಾಲ್ ಮಾಡ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಫೋನ್ ಸೈಲೆಂಟ್ ಇಡಬೇಡಿ. ಅಬ್ಬಬ್ಬಾ, ನಿಮ್ ಕೇರಿಂಗ್ ಲಿಸ್ಟ್ ಮುಗೀತಾ ಅಥವಾ ಇನ್ನ ಇದೆಯಾ? ಸುಮ್ಮನಿರೆ, ನಿಂಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ? ಅನ್ಭವಿಸೋರು ಗೊತ್ತಾದ್ರು ನೋವು. ನೋಡಿ, ನಾಳೆಯಿಂದ ತಿಂಡಿನ ಮನೆಯಿಂದನೇ ತಗೊಂಡೋಗಿ, ಹೊರಗಡೆ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ. ನೀವು ಒಬ್ಬೊಬ್ಬರು ಎಲ್ಲೂ ಓಡಾಡಬೇಡಿ. ಏನಿದ್ರು ನಂಗೆ ಫೋನ್ ಮಾಡಿ, ನಾನು ಬಂದು ಪಿಕಪ್ ಮಾಡ್ತೀನಿ. ಆಮೇಲೆ ಬಂದು ನಾನೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ, ಸರಿನಾ? ಅಲೋ ಅಲೋ ಅಲೋ, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದೆಲ್ಲ ಮಾಡೋ ಹಾಗಿಲ್ಲ. ಅಲ್ಲೂ ನೀರಿಗೆ ಅಣೆಕಟ್ಟು ಕಟ್ಟೋದು ಒಳ್ಳೆ ಉದ್ದೇಶ. ಏನೋ ಕಂದ, ಏನಿದು? ನೀನಿಲ್ಲಿದ್ರೆ ನಮಗೂ ಸಂತೋಷ ಅಲ್ವಾ? ಅದೇ ಬಾರಿ ಅಷ್ಟೇ. ನಗ್ತಾ ಇರ್ಬೇಕು, ಬೇಜಾರು ಮಾಡ್ಕೋಬೇಡ. ಏನು ಮಾಲ್ತಿ, ಅರ್ಶಿನ ಕುಂಕುಮ ಕೊಡು.